ಕೊಡುಬಾರೆ ಹೃದಯನ ಬಿಡು ನಿನ್ನ ಬಿಗುಮಾನ ನನ್ನ ನಮ್ಮಯನಲ್ಲಿ ನಮ್ಮಯ ಪ್ರೀತಿ ವಿಸ್ಮಯ ಸಿಹಿ ಕವಿತೆಗಳು ಪ್ರೇಮಿಗಳು. ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ KSRTC ಡ್ರೈವರ್ಸ್ ಬಸ್ ಚಾಲಕರು ಹಾಗೂ ವಿಶೇಷವಾಗಿ ಮಹಿಳೆಯರ ಬಗ್ಗೆ ಕಮೆಂಟ್ ಮಾಡ್ತಿದ್ದೀರಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ತಿಳಿಸ್ತೀನಿ. ಹಾಗೆ ಇದಕ್ಕಿಂತ ಮುಂಚೆ ನಿಮಗೆ ಈ ಮಾಹಿತಿ ಹೆಚ್ಚಿನದಾಗಿ ಸಿಗಬೇಕು ಅಂತಂದರೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಮಾಡ್ತಾ ಇರೋ ವಿಡಿಯೋಗಳು ಇಷ್ಟ ಆದರೆ ಈಗಲೇ ಲೈಕ್ ಮಾಡಿದ್ರಾ? ಕಂಟಿನ್ಯೂ ಮಾಡ್ಬೋದಾ? ಓಕೆ, ನೀವಾಗ್ಬೋದು ಬಸ್ ಚಾಲಕರು ಸರ್. ಇವಾಗ ಯೋಚನೆ ಮಾಡಿ ಸರ್, ಒಂದು ಗೌರ್ಮೆಂಟ್ ಜಾಬ್ ತಗೊಳ್ಳೋದು ಎಷ್ಟು ಕಷ್ಟ ಇದೆ ಸರ್. ಕೈಯಲ್ಲಿ ಬಂದಿದೆ ಜಾಬ್ ಸರ್. ನಿಮಗೆ ಎಕ್ಸಾಮ್ ಬರೆಯೋಂಗಿಲ್ಲ, ಹೇಗಿದ್ರು ಗಾಡಿ ಓಡಿಸ್ತೀರಾ. 10 ವರ್ಷದಿಂದ 15 ವರ್ಷದಿಂದ 5 ವರ್ಷದಿಂದ ಗಾಡಿ ಓಡಿಸ್ತಾನೆ ಇದ್ದೀರಾ. ನಿಮ್ಮ ಕನಸಿನ ಜಾಬ್ನ ನೀವು ತೊಗೋಬೇಕು ಅಂತ ನಿಮಗೆ ಇಷ್ಟ ಇಲ್ವಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ಗೌರ್ಮೆಂಟ್ ಜಾಬ್ ಮಾಡ್ಕೊಂಡ್ರು, ನೀನೇನು ಹಿಂಗೆ ಇದೆಯಾ, ನೀನು ಯಾವಾಗ ತೊಗೊತೀಯಾ ಅಂತಾರೆ. ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಮಾಡ್ಕೊಳ್ಳಿ ಸರ್ ಜಾಬ್ನ. ನೀವು ನಿದ್ದೆಗೆಟ್ಟರೆ ಅವ್ರು ನಿದ್ದೆಗೆಡಿಸ್ಬೋದು ಸರ್. ಯಾವುದು ಸರ್, ಒಂದು ಅಟೆಂಡರ್ ಜಾಬ್ ತೊಗೋಬೇಕು ಅಂದರೂ ತುಂಬ ಕಷ್ಟ ಇದೆ ಸರ್. ಇವಾಗ ಏನು ಅಂದ್ಕೊಂಡಿದ್ದೀರಾ? ಕಾಂಪಿಟೇಷನ್ ತುಂಬ ಇದೆ. ಇವಾಗ ಏನು ಕಾಲ್ಫಾರ್ಮ್ ಆಗಿದೆ VA ವಿಲೇಜ್ ಅಕೌಂಟೆಂಟ್. ಅವಾಗ ಸುಮ್ಮನೆ ಪರ್ಸೆಂಟೇಜ್ ಮಾಡಿದ್ರೆ ಸಾಕಾಯಿತು, ಜಾಬ್ ಸಿಕ್ತಿತ್ತು. ಬಟ್ ಇವಾಗ ನೋ, ಲಕ್ಷಾಂತರ ಜನ, ಒಂದು ಪೋಸ್ಟಿಗೆ 700 ಜನ ಸರ್ ಕಾಂಪಿಟೇಟರು. ಬಟ್ ನಿಮ್ಮ ಚಾಲಕರಿಗೆ ಕಾಂಪಿಟೇಟರೇ ಇಲ್ಲ. ಗಾಡಿ ಓಡಿಸ್ತೀರಾ, ಹೆಂಗೆ ಓಡಿಸ್ತೀರಾ? ವೀಡಿಯೋದಲ್ಲಿ ಇನ್ಸ್ಟಾಗ್ರಾಮು ಯೂಟ್ಯೂಬು ಅದರಲ್ಲೆಲ್ಲ ಹೆಂಗೆ ಬರ್ತಾರೆ ನಮ್ಮ ಕರ್ನಾಟಕ ಡ್ರೈವರ್ಸು. ನೀವು ಆಗಬಾರ್ದ ಡ್ರೈವರ್ಸ್, ನೀವಾಗಬೇಕು ಚಾಲಕರು. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾನು ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂತಂದರೆ, ಈಗೇನು ಹುಮನಾಬಾದ್ ಅಲ್ಲಿ ನಡೀತಾ ಇದೆ ಟ್ರೈನಿಂಗು, ಅದರಲ್ಲಿ ತುಂಬ ಕಷ್ಟ ಇದೆ ಸರ್. 40-42 ಸ್ಕೋರ್ ಕೊಡ್ತಾಯಿದ್ದಾರೆ. ಹಾಗೆ ನೀವು ಚಾಲಾಕಿ ಡ್ರೈವರ್ಗಳಾದರೆ 49ವರೆನೂ ತೆಗಿಬೋದು. ಇದಕ್ಕಿಂತ ಮುಂದೆ ಶೇರ್ ಮಾಡಿದ್ದೀನಿ ನೋಡಿ, ಅದನ್ನು ಟ್ಯಾಗ್ ಮಾಡ್ತೀನಿ ನಿಮಗೆ ಎಷ್ಟು ಸ್ಕೋರ್ ಬಂದಿದೆ ಅಂತ ಸರ್. ಟ್ರಾಫಿಕ್ ಸಿಗ್ನಲಲ್ಲಿ ಅರ್ಧ ಮಾರ್ಕ್ಸ್ ಬಿಟ್ಟರೆ 50ಕ್ಕೆ 49ವರೆ ತೆಗೆದಿದ್ದಾರೆ ಸರ್. ಅದನ್ನು ಮುಂಚೆ ಹಾಕಿದ್ದೀನಿ ನೋಡಿ. ದಯವಿಟ್ಟು ನಾನು ನಿಮ್ಮೆಲ್ಲ ಚಾಲಕರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಸರ್, ಕೈಗೆ ಬಂದಿರೋ ಜಾಬ್ ಕಳ್ಕೊಬಿಡಿ ಸರ್. ಎಷ್ಟು ಕಾಂಪಿಟೇಷನ್ ಇದೆ ಅಂದರೆ ಪಾಯಿಂಟ್ ಸಮಥಿಂಗ್ ಹೋಗ್ತಾಯಿದ್ದಾರೆ. ಅದಕ್ಕೆ ಉದಾಹರಣೆ, ಕೆಲವೊಂದು ಎಕ್ಸಾಮ್ಗಳಲ್ಲಿ ನಾನೇ ಹೋಗಿದ್ದೀನಿ ಸರ್. ಫಿಸಿಕಲ್ ಆಗಿ ಎಲ್ಲ ಆಗಿ ಪಾಯಿಂಟ್ ಸಮಥಿಂಗಲ್ಲಿ ಹೋಗಿದೆ. ಹಾಗೆ ಕಳ್ಕೊಳಕ್ಕೆ ಹೋಗ್ಬಿಡಿ. ದಯವಿಟ್ಟು ಕೈಗೆ ಬಂದಿರೋ ಜಾಬ್ನ ಮಿಸ್ ಮಾಡ್ಕೊಬಿಡಿ ಸರ್. ಏನಿಲ್ಲ ಸರ್, ಟ್ರ್ಯಾಕಲ್ಲಿ ಓಡಿಸೋದು ಕಲ್ತ್ಕೊಳ್ಳಿ. ನೀವು ರೋಡಲ್ಲಿ ಸಕಾದಾಗಿ ಓಡಿಸ್ತೀರ ಅಂತ ನಮಗೂ ಗೊತ್ತು. ನೀವು ಹಾಕೋ ಸ್ಟೇಟಸ್ಗಳು, ನೀವು ಹಾಕೋ ಇನ್ಸ್ಟಾಗ್ರಾಮ್ ವೀಡಿಯೋಸ್ಗಳಲ್ಲಿ ಗೊತ್ತು ನಮ್ಮ ಕರ್ನಾಟಕ ಡ್ರೈವರ್ಸ್ ಹೆಂಗೆ ಅಂತ. ನಮ್ಮ ಕರ್ನಾಟಕ KSRTC ಬಸ್ಸು ಏನಾದ್ರು ತಮಿಳ್ನಾಡಿಗೆ ಹೋದರೆ ಹೆಂಗೆ ಬರುತ್ತೆ, ಘಾಟಲ್ಲಿ ಹೆಂಗೆ ಹತ್ತಿಸ್ತಾರೆ, ಎಲ್ಲ ವೀಡಿಯೋ ನೀವು ನೋಡಿದ್ರೆ ನಾನು ನೋಡಿದ್ದೀನಿ. ಹಂಗೆಲ್ಲ ನೀವು ಆಗಬೇಕು ಅಂತಂದರೆ ಈಗೇನು 25,000 ರೂಪಾಯಿ ಕೊಟ್ಟು ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ಹೋಗಿದ್ದೀರಾ. ಈಗ ಸ್ವಂತ ಜಾಬ್ ಸರ್, ಸ್ವಂತ ಜಾಬ್ ತಗೊಳ್ಳೋ ನಿಮ್ಮ ಕೈಗೆ ಅವಕಾಶ ಸಿಕ್ಕಿದೆ. ದಯವಿಟ್ಟು ಇವತ್ತಿಂದನೇ ಹೇಳ್ತಿದ್ದೀನಿ, ಲಾರಿ ಓಡಿಸ್ತಾ ಇದ್ದೀರಾ, ಬಸ್ ಓಡಿಸ್ತಾ ಇದ್ದೀರಾ, ಕ್ಯಾಬ್ ಓಡಿಸ್ತಾ ಇದ್ದೀರಾ, ಇಲ್ಲ ಮನೆ ಹತ್ರ ಇದ್ದೀರಾ, ಇಲ್ಲ ರೈತರಾಗಿದ್ದೀರಾ ಗೊತ್ತಿಲ್ಲ, ನೀವು ಕನಸಿನ ಜಾಬ್ನ ನಾನು ಹೇಳೋದು, ನೀವು ಯಾವುದರಲ್ಲಿ ಇಷ್ಟಪಟ್ಟು ಕೆಲಸ ಮಾಡಿದ್ರೆ ರೈತರಾಗಿರಿ, ಇನ್ನೂ ಸಂತೋಷ, ಬೇಜಾರಿಲ್ಲ. ನಮ್ಮ ದೇಶಕ್ಕೆ ಅನ್ನ ಕೂಡ ರೈತರಾಗಿ ಪರವಾಗಿಲ್ಲ. ಬಟ್ ಚಾಲಕರಾಗಲೇಬೇಕು ಅನ್ನೋರಿಗೆ ಈ ವಿಡಿಯೋ ಮಾಡ್ತಾ ಇರೋದು ಸರ್. ನಾನು ದಯವಿಟ್ಟು ಇವತ್ತೇ ಮಾಡ್ತಾಯಿರೋ ಕೆಲಸ ಎಲ್ಲ ನಾನು ಬಿಟ್ಟು ಈಗ ನೆಕ್ಸ್ಟ್ ಒಂದು 5ನೇ ತಾರೀಕು ಮೇಲೆ ಹಾಸನ್ ಟ್ರ್ಯಾಕ್ ಶುರುವಾಗೋ ಸಂಭವ ಇದೆ. ಆಲ್ರೆಡಿ ರೆಡಿಯಾಗಿದೆ, ಸೆನ್ಸರ್ ಎಲ್ಲ ರೆಡಿಯಾಗಿದೆ. ದಯವಿಟ್ಟು ಇವತ್ತೇ ನಿಮ್ಗೆ ಎಲ್ಲಿ ಯಾರೋ ಸ್ನೇಹಿತರು ತಿಳ್ಕೊಳ್ಳಿ ಸರ್, ನಿಮ್ಗೆ ಎಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಲ್ಲಿ ಹೋಗಿ ಸರ್. ದಯವಿಟ್ಟು ಸರ್ ಮಿಸ್ ಮಾಡ್ಕೊಬೇಡಿ. ಹಾಸನಲ್ಲಿ 30ನೇ ತಾರೀಕು ಏನೋ ಕ್ಲೋಸ್ ಆಗುತ್ತಂತೆ. ಹಾಸನ ಅಂತ ಒಂದೇ ಅಲ್ಲ, ಈ ರಾಮನಗರ ಆ ಕಡೆ ಚಿಕ್ಕಮಂಗ್ಳೂರು ಎಲ್ಲ ಕೊಡ್ತಾಯಿದ್ದಾರಂತೆ. ನೀವು ಯಾವುದು ಅಂತಂದರೆ, ಇವಾಗ ಇಲ್ಲಿ ಬೆಂಗಳೂರಲ್ಲಿ ಏನಿದೆ ಎಲೆಕ್ಟ್ರಿಕ್ ಬಸ್ಸಲ್ಲಿ ಹೋಗ್ಬಿಡಿ ಸರ್. ಎಲೆಕ್ಟ್ರಿಕ್ ಬಸ್ಸು ಗೇರ್ ಇಲ್ವಂಥದ್ದು, ಮಾಮೂಲಿ S ಲೀಟ್ರು ಮತ್ತು ಇದು ಗೇರ್ಲೆಸ್ ಅಂತೆ. ಹಾಗಾಗಿ ನೀವು ಹಳೆ ಗಾಡಿ ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿ ಹೋಗಿ. ದಯವಿಟ್ಟು ಖಂಡಿತ ಮಿಸ್ ಮಾಡ್ಕೊಬಿಡಿ ಸರ್, ಈ ಜಾಬ್ ಸಿಗೋದು ಕಷ್ಟ. ಈ ಕಂಡಕ್ಟ್ರಲ್ಲೇ ನೋಡಿದ್ದೀರಾ, ಮಿನಿಮಮ್ 60 ಅಂತ ಇಟ್ಬಿಟ್ಟು ಎಷ್ಟು 1000 ಜನ ಸಫರ್ ಪಡ್ತಾ ಇದ್ದಾರೆ ಗೊತ್ತಾ. ನಿಮ್ದು ಏನಿಲ್ಲ ಸರ್, ಜಸ್ಟ್ ಗಾಡಿ ಓಡಿಸೋದಷ್ಟೇ. ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಸರ್ ಅಲ್ಲಿ. ದಯವಿಟ್ಟು ಟ್ರ್ಯಾಕಲ್ಲಿ ಓಡಿಸೋದ, ಅದು ಹೆಂಗೆ ಓಡಿಸ್ತೀರ ಅಂತ ಗೊತ್ತಿದ್ರೆ ಟ್ರ್ಯಾಕಲ್ಲಿ ಪಾಸಾಗಿ ಬನ್ನಿ, ನಿಮಗೆ ಟ್ರೈನಿಂಗ್ ಕೊಟ್ಟೆ
ಒಳಗಡೆಗೆ ಕರ್ಕೊತಾರೆ ಸರ್. ಅಲ್ಲಿ ಸುಮ್ಮನೆ ಇಲ್ಲಿ ಓಡ್ಸೋಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ಟ್ರ್ಯಾಕಲ್ಲಿ ಓಡಿಸ್ಬಿಟ್ಟು ಬನ್ನಿ, ಆಮೇಲೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ತುಂಬ ಒಳ್ಳೆಯದಾಗುತ್ತೆ ಸರ್. 2500 ಜನ ಡ್ರೈವರ್ನ ಕಾಲ್ಫಾರ್ಮ್ ಮಾಡಿರೋದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಸರ್. ನಮ್ಮೆಲ್ಲ ಸ್ನೇಹಿತರು, ಚಾಲಕ ಬಂಧುಗಳು, ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ, ಇಂಥ ಅವಕಾಶನ ನೀವು ಯಾವುದೇ ಕಾರಣಕ್ಕೂ ಬಿಡ್ಕೊಡೋಕೆ ಹೋಗ್ಬೇಡಿ. ಇವತ್ತೇ ಚಾಲೆಂಜ್ ಮಾಡಿ. ನನ್ನ ವೀಡಿಯೋ ಏನಿಂದ ಇನ್ಸ್ಪಿರೇಷನ್ ಆಗಿದ್ದರೆ ಈಗಲೇ ಲೈಕ್ ಮಾಡಿ, ಇವತ್ತೇ ನಿರ್ಧಾರ ಮಾಡಿ ಸರ್. ಯಾಕೆಂದರೆ ಇಂಥವು ಎಷ್ಟೋ ಚಾನ್ಸ್ಗಳು ಮಿಸ್ ಆಗಿದ್ದಾವೆ, ನಾನು ಕೂಡ ಅನುಭವಿಸಿದ್ದೀನಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ನನ್ನ ವೀಡಿಯೋ ನೋಡಿ ಆದರೂ ಪರವಾಗಿಲ್ಲ, ನೀವು ಇವಾಗಲೇ ಎಚ್ಚೆತ್ಕೊಳ್ಳಿ. ಇವತ್ತೇ ಜಾಬ್ನ ಅದು ಬಿಟ್ಬಿಟ್ಟು ಇನ್ನೊಂದು ವಾರ 15 ದಿವಸ ಟೈಮ್ ಇದೆ ಸರ್. ದಯವಿಟ್ಟು ನಮ್ಮೆಲ್ಲ ಚಾಲಕರು, ಕರ್ನಾಟಕ ಚಾಲಕರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಜಾಬ್ ತಗೊಳ್ಳೋದು ತುಂಬ ಕಷ್ಟ ಆಗ್ತಿದೆ. ಒಂದೊಂದು ಅಟೆಂಡರ್ ಜಾಬ್ಗಳಿಗೂ ಸರ್, ಈಗ ಹೈಕೋರ್ಟಲ್ಲೆಲ್ಲ ನೋಡಿದ್ವಲ್ಲ, MSc MBA ಮಾಡಿರೋರೆಲ್ಲ ಹಾಕ್ತಿದ್ದಾರೆ ಸರ್. ಈ ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ಅಷ್ಟೇ, ಎಲ್ಲ MBA ಮಾಡಿರೋರು ಹಾಕಿದ್ದಾರೆ. SLC PUC ಮಾಡಿರೋರು ಎಲ್ಲಿ ತಗೊಳಕ್ಕಾಗತ್ತೇಳಿ? ನಿಮ್ಗೆ ಉಳಿದಿರೋದೇ ಇದೊಂದು ಅವಕಾಶ. ದಯವಿಟ್ಟು ಮಿಸ್ ಮಾಡ್ಕೊಬಿಡಿ. ಇದು ಅರೆ ಸರ್ಕಾರಿ ಹುದ್ದೆನೇ, ಅದು ಗೌರ್ಮೆಂಟ್ ಜಾಬ್ ಥರನೇ. 60 ವರ್ಷ ಆರಾಮಾಗಿರ್ಬೋದು, ಲೈಫ್ ಚೆನ್ನಾಗಿರುತ್ತೆ ಸರ್. ಇವತ್ತೇ ನಿರ್ಧಾರ ಮಾಡಿ, ಓಕೆನಾ? ಹೆಚ್ಚಿನ ಮಾಹಿತಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಹಾಗೆ ನಮಗೆ ಕಮೆಂಟ್ ಕೂಡ ಮಾಡ್ತಿದ್ರಿ, ಮಹಿಳಾ ಅಭ್ಯರ್ಥಿಗಳು ಕಂಡಕ್ಟರ್ದು ಏನಪ್ಪ ಅಂತಂದರೆ 700 ಪೋಸ್ಟ್ ಇದೆ. ದಯವಿಟ್ಟು ಒಳ್ಳೆ ಪೋಸ್ಟು, 60 ಅಬೋವ್ ಆಗಿರೋದು ಖಂಡಿತ ಜಾಬ್ ಆಗುತ್ತೆ. ನಮ್ಮೆಲ್ಲ ಮಹಿಳಾ ನಿರ್ವಾಹಕರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 60 ಅಬೋವ್ ಇರೋರು ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ವೀಕಲ್ಲಿ 1:5 ಜೊತೆಗೆ ಫುಲ್ ಸ್ಕೋರ್ ಅನೌನ್ಸ್ ಮಾಡಿ 1:5 ಬಿಡ್ತಾರೆ. ದಯವಿಟ್ಟು ಎಲ್ಲ ಮಹಿಳಾ ನಿರ್ವಾಹಕರು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ ಮೇಡಮ್. ಯಾಕೆಂದರೆ 60 ಮೇಲೆ ಆಗಿರೋ ತುಂಬ ಕಡಿಮೆ, ಅದರಲ್ಲೂ ನಿಮಗೆ 700 ಪೋಸ್ಟ್ ಎಬೋವ್ ಇದೆ. 700 ಅಂದರೆ ನೀವು ನನ್ನ ಪ್ರಕಾರ ಒಂದು 60 ದಾಟಿರೋ 1000 ಇರ್ಬೋದು ಅಂತ ನಾನು ಅನ್ಕೊತೀನಿ. ಅದಿನ್ನೂ ಚೆಕ್ ಮಾಡಿ ನಿಮಗೆ ನಿಖರವಾಗಿ ಹೇಳ್ತೀನಿ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಇಂಥ ಅವಕಾಶ ಸಿಗೋದು ಕಷ್ಟ, ಯಾಕೆಂದರೆ ವಿಡಿಯೋ ಲೆಂತ್ ಆಗುತ್ತೆ. ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ನನಗೂ ಆಸೆ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನಾನು ವೀಡಿಯೋ ಮಾಡಿ ಹೇಳ್ತೀನಿ. ನಾನು ಸದಾ ಇದೇನು ಡ್ರೈವರ್ ಆ್ಯಂಡ್ ಕಂಡಕ್ಟರ್ ಎಕ್ಸಾಮ್ಗಳ ಬಗ್ಗೆ ಏನು ರಿಕ್ರೂಟ್ಮೆಂಟ್ ನಡೀತಾ ಇರುತ್ತೆ ಅಲ್ಲಿವರೆಗೂ ನಾನು ನಿಮಗೆ ಮಾಹಿತಿ ಕೊಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.